ಗಿರ್ಜಿ ಎಂಥ ಚಂದ ಚಂದ ಅದಾವಲ್ಲ ಕ್ಲಿಪ್ ತೊಳಂಬಾಲೆ. ಯವ್ವ ನನ್ನ ಗಂಡ ಹೇಳಾನ ಜಾತ್ರೆಗೆ ಹೋಗ್ಬೇಕು ಬರ್ಬೇಕು, ಒಂದು ಸಾಮಾನು ತಂದು ಮನ್ಯಾಗ ಇಟ್ಟು ಸಾಮಾನು ಜೊತೆಗೆ ನಿನ್ನೂ ಹೊರಗೆ ಹೋಗಿತೀನಿ ಅಂತ ಹೇಳಾನೆ. ಯವ್ವ ಅದಕ್ಕೆ ರೊಕ್ಕರ ಎಲ್ಲೈತೆ ಹೆಂಗಿದ್ರು ಟ್ರಿಪ್ ಹೊಂಟೇವೆ ಅಲ್ಲೇ ಏನೋ ಚಂದ ಕಂಡ್ರೆ ತೊಗೊಡ್ರ ಸುಮ್ಮನೆ ಏನು ಬ್ಯಾಡ್ ನೋಡ್ತಾಯಿ. ಅಲ್ಲ ಬೆರಿಕಿ ಈ ಕ್ಲಿಪ್ ಹೆಂಗಂದ್ರಿ ಅಣ್ಣಾರ? 10 ರೂಪಾಯಿಲಿ ಬೋಲ್ಡ್ ಹಾಕ್ಯಾರಲ್ಲ, ಯಾವ ತಗೊಂಡ್ರು ಇದ್ರೊಳಗೆ ಇರೋ ಇಲ್ಲಿ ಸಾಮಾನೆಲ್ಲ 10 ರೂಪಾಯಿ. ಅಡ್ಡಿಲ್ ಬಿಡು, ಒಂದು 100-200 ರೂಪಾಯಿದಾಗ ಮನೆ ತುಂಬ ಸಾಮಾನು ಅಕ್ಕವು. ನಾನು ಒಂದು ಹಾಲು ಕಾಸೋದು ಒಂದು ಚಾ ಮಾಡೋ ಡಬ್ರಿ ತೊಗೋಬೇಕು, ಅಲ್ಲಿ ಮುಂದೆ ಹಚ್ಚಾರ ನಾನು ನೋಡ್ತೇನೆಲ್ಲ. ಅಲ್ಲ ನಮ್ಮ ರೇಣಿ ಕ್ಲಿಪ್ ತೊಗೊಳಕ್ ಬಡ್ದಾಡಕತ್ತಾಳ, ತೊಗೊಂಡು ಎಲ್ಲಿಗೆ ಕುಂತಿದ್ದಾಳ ಅದನ್ನು ಬಾರ್ಲೆ ಒಂಚೂರು ನಾ ಒಂದು ಲತೋಡಿ ಹೋಳಿಗೆ ಮಣಿ ತೊಗೋಬೇಕು, ಅಲ್ಲಿ ಮುಂದ್ಕತ್ತ ನೋಡೋಣ. ರೇಣಕ ನೀ ಹಂಗಾರ ಕ್ಲಿಪ್ ಅದು ಏನೇನು ತೊಗೋಬೇಕು ತಗೋ, ಇಲ್ಲಿ ಹೋಳಿಗೆ ಲತ್ತು ಮಣಿ ತೊಗೋತೇವೆ. ಅವ್ವ ನೀವು ಒಂದು ಕಡೆ ನಾವು ಒಂದು ಕಡೆ ಕಳೆದು ಇಳ್ಕೊಂಡೇವೆ. ಸುಮ್ಮನಿರು, ಏನಾಗಲ್ಲ ಇಲ್ಲ ಒಂದು ತಡಿ ನಿಂದಿರ್ರಿ, ಒಂದು 4 ಐಟಮ್ ತೊಗೊತೀನಿ, ಮುಂದೆ ಹೋಗೋಣಂತ. ಆಯ್ತು ತೊಗೊಂಡ್ರೆ ತಗೋಲತ್ತ. ಹಾಂ ಆಯ್ತು ತೊಗೊಂಡಿದ್ದು ನಡಿ. ಐ ಉಬ್ಸಿದು ದೊಡ್ಡ ದೊಡ್ಡ ಬಲೂನು ನೀವು ಒಂಟಿ ಕುದ್ರಿ ತೊಗೋಬೇಕು ನಾ ಇವನ್ನ. ತಡಿ ಹಂಗಾರ ನಮ್ಮ ಅವ್ವ ಕೇಳ್ತಾನೆ. ಯವ್ವ ಇವ್ ಕೊಡಿಸ್ಬೇ ಇವನ್ನ. ಅಣ್ಣ ಹೆಂಗೆ ಪಾ ಇವ? ಯಾವಾರ ತಗೋರಿ ಯಾಕಾರ 50 ರೂಪಾಯಿ. 50 ರೂಪಾಯಾ? ಯವ್ವ ಹೋದ ವರ್ಷ ಜಾತ್ರೆಯಾಗ ಯಾವ ತೊಗೊಂಡ್ರು 30 ರೂಪಾಯಿ ಇದ್ವು, 50 ರೂಪಾಯಿಗೆ 2 ಮಾಡಿ 2 ತೊಗೊಂಡಿದ್ವಿ. ಏನು ಮಾಡಿದೆಪ್ಪ ನೀನು? 3 ದಿನ ಅದು ಹವಾ ಹೋತು ಇದು ಹವಾ ಹೋತು ಎಲ್ಲ ಕುಡಿಸಿ ಪುಚ್ಕ ಮಾಡಿ ಹೊರಗೆ ಹೋಗಿದ್ದಿ ಮೂಲಿಗೆ. ಈಗ ಮತ್ತೆ 50 ರೂಪಾಯಿ ಕೊಟ್ಟು ಒಂದು ಕೊಡಿಸ್ಬೇಕನ್ಯಾಗ ಏನು ಅವಶ್ಯಕತೆ ಐತ್ಲ ಅದು? ಅದೇನು ಗಟ್ಮುಟ್ಟ ನಿಂದಿರ್ತನಂಗಿಲ್ಲ ಇಲ್ಲ ಏನಿಲ್ಲ ನೋಡೋಣ, ಹೇಳಾಕತ್ತೀನಿ ಬೇಕಾಗಿಲ್ಲ. ಇಲ್ಲ ಆಳ್ಬೆ ಚಂದಾಗ ಆಡ್ತಾನೆ, ಕುದುರೆ ಕೊಡ್ಸು, ಒಂದು ಬಾಲ್ ಕೊಡ್ಸು. ಅವ್ವ ತಂದೆ ನೀ ಬಾಲ್ ತಗೊಂಡು ಬಾಜು ಹುಡುಗರ ಜೊತೆಗೆ ಆಡಾಕ್ ಹೋಗಿ ಆ ಕಲ್ಲಾಗ ಮುಳ್ಳಾಗ ಒಂದು ಹಾಳು ಚುಸ್ತನ್ ಟಸಕಂತತಿ. ತಣ್ಣಗೆ ನಡಿಯಪ್ಪ, ಬೇಕಾದ್ರೆ ಒಂದು ಪ್ಲೇಟ್ ಗೋಬಿ ತಿಂದು ಹೋಗುವಂತಿ ಮನೆಗೆ ನಡಿ ತಣ್ಣಗ. ನಂಗೆ ಬೇಡಿದೆ ಇವೆಲ್ಲ ಉಪಯೋಗ ಇಲ್ಲವ. ಅಲ್ಲೇ ಹುಚ್ಚಳೆ ಮಗನ ನೀ ಏನು ಸಣ್ಣ ಹುಡುಗನ್ ಲೇವು ನಾಡಾಕ ಸುಮ್ ಕುಂದ್ರಲೆ, ಸಣ್ಣ ಹುಡುಗನ್ ನಾವು ದೊಡ್ಡೋರ್ ಅನ್ಲೇ. ಅವ್ವ ನಾವಲ್ಲಪ್ಪ ನಮ್ಗೆ ಅವಮಾನ ಮಾಡಾಕತ್ತಿ ನೋಡ್ಲೆ, ನೀ ಬರ್ಬರ್ತಿ ಯಾಕ ಇಂಥವೆಲ್ಲ ತಗೊಂಡು ನೀನು ಇಂಥವು ತಗೋಬಾರ್ದ್ಲೆ. 500-1000 ರೂಪಾಯ್ದು ರಿಮೋಟ್ ಕಾರ್ ತಗೋಬೇಕು ಗೊತ್ತನ, ದೊಡ್ಡ ದೊಡ್ಡ ಬ್ಯಾಟು ಬಾಲ್ ತಗೋಬೇಕು, ಮಸ್ತ್ ಏನಾರ ಬೇರೆ ಐಟಮ್ ತಗೋಬೇಕು. ಅದನ್ನ ಬಿಟ್ಟು ಇವ್ ಬಲೂನ್ ತಗೊಂತಾನಂತೀವ ಮಕ್ಕಳೇ ಅಂತ ನಿನ್ ಮಕ್ಕಳ ಇಟ್ಕೊಂತಿ. ಅಲ್ಲ ಒಂದು 50 ರೂಪಾಯಿದಾಗ ಮುಗಿಸಾಕತ್ರ ಜಾತ್ರೆ, ನೀವೇನು 1000 ರೂಪಾಯಿ ಹೇಳಕತ್ತಾನಲ್ಲ. ಅತ್ತಿ ಪಾಪ ಏನ ಆಸೆ ಪಡ್ತಾನ ಹುಡುಗ, ಅದಕ್ಕೆ ಕೇಳಕತ್ತಾನ. ಅದಕ್ಕೆ ಹೇಳ್ತಿ ನಮ್ಗೆ ಬುದ್ಧಿನ ದೊಡ್ಡವಾಗಿಲ್ಲ, ನೀ ಸಣ್ಣವಲ್ಲ ಅಂತೇಳಿ. ನಡ್ಲಿ ಅಲ್ಲಿ ಮುಂದೆ ಏನಾರು ನೋಡುವಂತೆ. ಅವ ನಂಗೆ ಇವೆಲ್ಲ ಏನು ಬೇಡ, ನಂಗೆ ಚಂದಾಗ ಒಂದು ಸರ ಕಿವಿ ಅಂದು ಬಳಿಬೇಕು. ಆಯ್ತು ಅದು ಕೊಡಿಸ್ತಾನಂತ ನಡಿ. ನನ್ನ ಮಗ ಎಷ್ಟು ಶಾಣೆ ಆಗೈತೆ, ಇಂಥವೆಲ್ಲ ಕೇಳೋದೇ ಇಲ್ಲ ನೋಡೋದು ನನ್ನ ಮಗ ಕರೆನ. ನಿನ್ನ ಮಗ ಅಲ್ಲವ, ಕಳ್ಳನ ಮಗ ಅವ. ಯಾಕಲೇ ಬೆಂಡ್ಲಿ ಹಂಗಂತಿ? ನನ್ನ ಮಗಳು ಚಾಟ್ ಹಿಡ್ಕೊಂಡು ಅಡ್ಡಾಡಕತ್ತಾನ ನೋಡಲ್ಲಿ, ಒಂದೀಟ್ರು ಬಿಡಾಕತ್ತಾನ ನಾನು. ಅಯ್ಯ ಬಿಟ್ಟು ಏನು ಮಾಡ್ಬೇಕಾಗೈತವ? ಒಂದು ವಯಸ್ಸಿನ ಹುಡುಗರು ಅಡ್ಡಾಡ್ಕೊಂತ ಹೊಂಟಾವ ಬಿಡು, ನೀ ಯಾಕೆ ಚಿಂತೆ ಮಾಡ್ತಿ? ಏನು ನಿನ್ನ ಮಗಳನ್ನ ಓಡಿಸ್ಕೊಂಡು ಹೊಂಟ ನನ್ನ ಮಗ? ಹಂಗಿದ್ರೆ ಹೇಳ್ತೇನೆ, ಸೊಸಿ ಮಾಡ್ಕೊಳ್ಳೋದಾದ್ರು ಯಾವ್ದಾರ ಒಂದು ಚಂದಂದು ಒಳ್ಳೆ ರೊಕ್ಕದ ಮೇಲೆ ತಂದು ಸೊಸಿ ಮಾಡ್ಕೊರಪ್ಪ. ಇಲ್ಲೇಪ್ಪ ಇದ ಪ್ರೇಮಿ ಮಗಳನ್ನ ಮಾಡಕ್ಕೆ ಮುಂದೆ ನಾನು ತಲೆ ಹಿಡಿಸ್ಬೇಡ ಅಂತ ಹೇಳ್ಬಿಟ್ರೆ ನನ್ನ ಮಗಳಿಗೆ ಮಗ್ಗ ಗೊತ್ತಾನ. ನಾನಂತರ ನನ್ನ ಮಗ್ಗ ಫುಲ್ ಫ್ರೀ ಬಿಟ್ಬಿಟ್ಟೆ ನೋಡ್ಲೆ. ಏನು ಫ್ರೀ ಬಿಟ್ಟಿಯಾ? ಲವ್ ಮಾಡ್ತೀಯಾ ಮಾಡು, ಆದ್ರೆ ಒಳ್ಳೆ ಚಂದನ ಹುಡುಗಿ ರೊಕ್ಕದ ಹುಡುಗಿನ ಮದುವೆ ಮಾಡ್ಕೊ ಅಂತ ಹೇಳೇನಿ. ಅವ್ರ ಮಾವಂದ ಈಡೆಗೆ ಅಸ್ತಿ ಬಂದಿರ್ಬೇಕು, ನಿಂದ ಹಂಗಲ್ಲವ, ಉಲ್ಟಾ ನಾವೇ ಕೊಟ್ಟರು ಕೊಡ್ಬೇಕ ಏನ. ಅವ್ರು ಬಿಡಾಡಿ ನಿಮ್ಮಂತ ತಾಯಿಗಳು ಇರ್ಬೇಕು ನೋಡ್ಲೆ. ಇರ್ಲಿ, ಕನ್ಯಾ ಹುಡ್ಕತ್ತಪ್ತೈತಿ, ಮದ್ವೆ ಖರ್ಚು ಉಳಿತೈತಿ. ಅದಾದ್ರ ಮದ್ವಿನೇ ಇದಾದ್ರ ಮದ್ವಿನೇ. ಮದ್ವಿ ಹೆಂಗಕ್ಕೇವಿ ಯಾರನ್ನಕ್ಕೇವ ಅನ್ನೋದಲ್ಲ, ಮದ್ವೆ ಆದ್ಮೇಲೆ ಹೆಂಗ್ ಬಾಳೆ ಮಾಡ್ತೇವೆ ಅನ್ನೋದು ಮುಖ್ಯ. ಅದೇ ವಿಚಾರದಾಗ ನನ್ನ ಮಗ್ ಹೇಳೇನಿ, ನ್ಯಾಯವಾಗಿ ಬಾಳೆ ಮಾಡು, ಏನು ಏಕಪತ್ನಿ ವೃತಸ್ಥನಾಗಿರು, ಹೆಂಡತಿನ ಬಂಗಾರದಾಗ ನೋಡ್ಕೊ, ಹುಟ್ಟಿದ ಮಕ್ಳಿಗೆ ದಾರಿ ಗಚ್ಚು ಅಂತೇಳಿ. ಇಲ್ಲೇ ನಿಂದಿರ್ತೀರೇನ? ನಡಿತೀರೇ? ಇಲ್ಲ ಜಾತ್ರೆಗೆ ಬಂದೇವಿ, ಚುಮ್ಮರಿ ಕಾರ್ದಾಣ ಯಾರೋ ತಗೋಬೇಕ ಬೇಡ, ನಾಡ್ರಿ ಮುಂದೆ ಹೋಗೋಣ. ಇಲ್ಲೇ ಹಚ್ಚಾರಲ್ಲ ಶಾಂತಕ್ಕ, ಈ ಕಳೇಶ್ ಬರೋನ್ ತಡಿ ಹೊಳ್ಳಿ. ಈ ಫಸ್ಟ್ ಈ ಲೈನಿಗೆ ಹೋಗುನು, ಹಿಂಗೆ ಹೊಳ್ಳಿ ಬರ್ತಾ ತಗೊಳುನು. ವರ್ಷ ದೊಡ್ಡ ಸದ್ಗುರುನಾಥ ತಂದೆ ತೇರು ಮುಟ್ಟು ನಮಸ್ಕಾರ ಮಾಡ್ರಿ, ಒಳ್ಳೇದಾಲಿ. ಮುಂದ್ಲವ್ರು ಸಣ್ಣದ್ರೊಳಗೆ ಯಪ್ಪ ದೇವ್ರೇ, ನಾನು ಮನೆ ಕಟ್ಟಾಕತ್ತೇನಲ್ಲ, ಅದು ಪೂರ್ತಿಯಾಗಿ ಎಲ್ಲ ಚಿಂತಿಲ್ದಂಗೆ ಎಲ್ಲ ಮುಗಿಲಪ್ಪ ದೇವ್ರೆ. ಅಯ್ಯೋ ಚಸ್ಮಾ ನೋಡಿದ್ರೆ ಮೂಗು ಗುಳು 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 ಅಂತದ್ ಬಿಡ್ರಿ, ಹಾಕೊಳಕ್ ಆಗವಲ್ತ್ರಿ. ಅಪ್ಪ ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಾರ, ಎಡಗಣ್ಣ ಪೂರ್ತಿ ಇದಾಗೈತ್ರಿ, ಭಾಳ ನಂಬರ್ ಬಂದೈತಿ. ನೀವು ಅದನ್ನ ಮೊದಲೇ ಯಾಕೆ ತೋರಿಸ್ಕೊಂಡಿಲ್ಲ? ಅದೆಂತದ ಎಂತದ -2 ನ +2 ಏನ ಅಂದ್ರಪ್ಪ, ಅದು ನಂಗೆ ಆತನು ನೆನಪು ಇಲ್ಲದು. ಒಟ್ಟು ಅಕ್ಷರನೇ ಕಾಣುವಲ್ವು, ಅಲ್ಲಿ ಮಟನು ಕೈ ಬಿಟ್ಟಾಳ ನೋಡಿ. ಅವ್ವ ಹೇಳ್ಬೇಕು ಬೇಡಪ್ಪ. ಅಯ್ಯೋ ನನಗೇನು ಗೊತ್ತ್ರಿ, ಹಂಗೆ ಬಿಡೋ, ನಂಬರ್ ಕಾಣುವಲ್ಲ ಅನ್ಕೊಂತ ಸುಮ್ಮನಾಗೇನಿ. ಪಾರ್ವತಿ, ಇಂಥ ವಿಷಯ ಎಲ್ಲ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಹೌದೌದು, ಇಂಥ ವಿಷಯ ಎಲ್ಲ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಾರ್ದ ಪಾರ್ವತಿ. ನೋಡಿ ಈಗ ಏನಾರ ಹೆಚ್ಚು ಕಮ್ಮಿ ಪರಿಧಿ ಬಂದು ಅದಾಗಿದಾಗಿ ಅಂತ ಕಣ್ಣು ಆಪ್ರೇಷನ್ ಅಂದಿದ್ರಪ್ಪ. ಆಪ್ರೇಷನ್ ಮಾಡಿಸಿ ಈಗ ನಾವು ಟ್ರಿಪ್ ಹೋಗೋದು ಕ್ಯಾನ್ಸಲ್ ಆಗಿತ್ತ ಇಲ್ಲ? ಏನು ಹುಚ್ಚು
ಅಂತೀನಿಂದ ಪುಣ್ಯಕ್ಕೆ ಚಸ್ಮಾ ಕೊಟ್ಟು ಕಳ್ಸ್ಯಾರ. ಇಲ್ರಿ ಆಪ್ರೇಷನ್ ಮಾಡಿಸ್ಬೇಕು ಅಂದಿದ್ರೆ ಎಂಥ ಚಂದ ಮಕ್ಕಳು ನಾವು ಎಲ್ಲರೂ ಟಿಪ್ಗೆ ಹೋಗ್ಬೇಕು ಅಂತೇಳಿ ಖುಷಿಲೇ ಅದೇವಿ. ಒಳ್ಳೆ ಈ ಟಿಪ್ಗೆ ಹೋಗೋದು ಕ್ಯಾನ್ಸಲ್ ಆಕಿತ್ತು, ಅವಂತರ ಬೇಜಾರಾಕಿತ್ತಿಲ್ಲ ಹೇಳಿ ನೀನು ನೋಡೋಣ. ಅದು ಅಲ್ಲದೆ ನಿನಗೆ ಎಷ್ಟು ತ್ರಾಸ ಅತ್ತಿ ಟ್ರಿಪ್ಪಿಗೆ ಹೋಗೋದು ಕ್ಯಾನ್ಸಲ್ ಆಕಿತ್ತು ಅಂತ ಬೇಜಾರ ಅಥವಾ ನಮ್ಮ ಅವ್ನ ಕಣ್ಣು ಆಪರೇಷನ್ ಆಕತಿ ಅಂತ ಬೇಜಾರ? ಹೋಗಲ್ಲ ಹೆಂಗ್ ಮಾತಾಡ್ತಾನೆ ನೋಡ್ಲಾ ಶ್ರೀಕಾಂತ ನಿನ್ ಮಗ, ಬರೀ ಇಂಥವ ನೋಡ್ಲಾಕಿ ಅವನು. ನಾನು ಪಾಪ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರೆ ತ್ರಾಸ ಆಕತ್ತಲ್ಲ ಅಂತ ಹೇಳಿದ್ದು. ಟಿಪ್ಗೆ ಹೋಗೋದು ಕ್ಯಾನ್ಸಲ್ ಆಕತ್ತಂದ್ರೆ ಅದು ಇವತ್ತಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೋಗ್ತೀವಿ, ಈ ವರ್ಷ ಇಲ್ಲಾಂದ್ರೆ ಮುಂದೆ ವರ್ಷ ಹೋಗೋದು ಏನಾಗದೈತಿ? ಹೌದಿಲ್ಲ? ಕಣ್ಣು ಮುಖ್ಯ. ಮೊದಲು ಟ್ರಿಪ್ಗೆ ಹೋಗೋದು ಅದಕ್ಕೆ ಖುಷಿಯಾಗಿರಾಕ, ನೋಡಾಕ, ಮಾಡಾಕ, ಅಡ್ಡಾಡಿ ಬರಾಕ. ಕಣ್ಣಿಗೆ 2 ಪಟ್ಟಿ ಹಾಕ್ಕೊಂಡು ಹಿಂಗ ಕುಡ್ರಂಗ ಕೋಲಿಡ್ಕೊಂಡು ಹೋಗಕತ್ತೇನ? ಹೌದಿಲ್ಲ? ನಾನು ಅದಕ್ಕೆ ಅನ್ಲಿಲ್ಲಪ್ಪ. ಈಗ ನೋಡ್ ಪಾರ್ವತಿ, ಅರವಿಂದ್ ಅವ್ರೇನು ರೆಗ್ಯುಲರ್ ಆಗಿ ಹಾಕ್ಕೊಳ್ಳೇಬೇಕಂತ ಹೇಳಾರ? ಹೌದಪ್ಪ, ಎನಿ ಟೈಮು ಹಾಕೊಂಡಿರ್ಬೇಕ್ರಿ ಚಸ್ಮಾ. ನೀವು ಹಂಗೆ ತೆಗಿಯಂಗಿಲ್ಲ, ಮತ್ತು ಹಾಕೊಂತಾನೆ ಇರ್ಬೇಕು. ಒಟ್ಟು ನೀವೇನು ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದ್ರೆ ಏನಿಲ್ಲ ಮನೆಯಾಗ ಇರ್ತೀವಿ ಅಂತ ಅವ್ವ ಹೇಳಿದ್ಲು. ತಲೆ ನೋವು ನೋಡ್ರಿ ಜಾಸ್ತಿ ಆಕೈತಿ, ನೀವು ನಂಬರ್ ಮತ್ತು ಜಾಸ್ತಿ ಆಗಬಾರ್ದು, ಇಷ್ಟೇ ಇರಬೇಕು ಅಂದ್ರೆ ನೀವು ಇದನ್ನು ಹಾಕೊಂಡೇ ಇರಬೇಕು. ನೀವೇನಾರು ಹಾಕೊಳ್ಳಾರ್ದಂಗೆ ಮತ್ತೆ ಇಗ್ನೋರ್ ಮಾಡ್ಕೊಂತ ಇದ್ರೆ ವಾಪಸ್ ಅದು ಏನಾಕೈತಿ, ನಂಬರ್ ಜಾಸ್ತಿ ಆಕೈತಿ, ಸೋಡಾ ಗ್ಲಾಸ್ ಬರ್ತಾವೆ ನೋಡಿ ದೊಡ್ಡ ದೊಡ್ಡ ಅಂತ ಹೇಳ್ಯಾರ. ನೋಡು, ಸೋಡಾ ಗ್ಲಾಸ್ ಬರ್ತದಂತೆ. ಅಮ್ಮ ಬರ್ರಿ, ಊಟಕ್ಕೆ ಲೇಟ್ ಆತ. ಏನು ಮಾಡಿಯವ? ಪಾಪ ಹುಡುಗರು ಕಟ್ಕೊಂಡು ಹೆಂಗೆ ಮಾಡಿದೆ ಏನ? ಬಿಸಿ ಪಲಾವ್ ಮಾಡೇನಿ, ಮೊಸರು ರಾಯ್ತ ಮಾಡೇನಿ, ಅಷ್ಟೇ ಏನು ಮಾಡಿಲ್ಲ. ಅಲ್ಲ ಅದಾದ್ರೂ ಕಾಯಿಪಲ್ಲೆ ಹಚ್ಬೇಕಲ್ವ? ಪಾಪ 3 ಮಕ್ಕಳು ಕೈಯೇ ಬಿಡೋದಲ್ಲ. ಅಲ್ಲ ಪಾರ್ವತಿ, ನೀ ಹೆಂಗೆ ಮಾತಾಡ್ತೀನಿ ನೀನು? ಮನ್ಯಾಗ ನಾನು, ನಮ್ಮ ಅಣ್ಣ, ನಮ್ಮ ತಮ್ಮ ಇಬ್ರು ಇಲ್ಲನೇ ಇಲ್ಲಿ. ಯವ್ವ ನಾವೊಂದು ಎತ್ಕೊಂಡೇನಿ, ನಮ್ಮ ತಮ್ಮ ಎರಡೂ ಅಂಗತ್ ಮಲಗಿಸ್ಕೊಂಡು ಆಟ ಆಡಿಸ್ಕೊಂತ ಗಿಲ್ಗಂಜಿ ತೊಗೊಂಡು ಗಿಲಿ ಮಾಡ್ಕೊಂತ ಶ್ರೀಕಾಂತ್ ಪಾಟೀಲ್ ಹೋಗಿ ಸಾದಾ ಒಬ್ಬ ಮನುಷ್ಯ ಆಗಿ ಮೊಮ್ಮಕ್ಕಳ ಮುಂದೆ ಅಜ್ಜನ್ ಥರ ಆಡಿಸ್ಕೊಂಡು ಕುಂತಿದ್ದ. ಗೊತ್ತನ? ಕೇಳಕ್ಕಿಗೆ ಏನಾರು ತೊಂದರೆ ಕೊಟ್ಟತನ? ಈ ಲೆಕ್ಕಕ್ಕೆ ನೋಡಿದ್ರೆ ಬಿಸಿ ರೊಟ್ಟಿ, 2 ಥರ ಪಲ್ಯ, ಏನು ಅನ್ನ ಸಾರು ಎಲ್ಲ ಆಗಬೇಕಿತ್ತು. ಆದರೂ ಆಕೆ ಬರೀ ಪಲಾವ್ ಒಂದ ಮಾಡೇನಿ ಅಂತಾಳ. ಇಲ್ಲಕ್ಕ, ನಾನೇ ಹೇಳಿದ್ದೆ. ಭಾಳ ದಿನ ಆತವ ಪಲಾವ್ ತಿಂದಿಲ್ಲ, ಬಿಸಿ ಪಲಾವು ಮೊಸರು ರಾಯ್ತ ಮಾಡು ಅಂತ ನಾನೇ ಹೇಳಿದ್ದೆ. ಹೌದನ? ಆಗ್ಲಿ ಬಿಡು, ಹೋಲತ್ತಾಗ. ಬಟ್ ಹುಡುಗರು ನಾವು ಕರ್ಕೊಂಡಿದ್ವಿ ಇಲ್ಲ, ಹೇಳಿ ನಿನ್ನ ಹೆಂಡತಿಗೆ. ಹುಡುಗರನ್ನ ನಾವೇ ಕರ್ಕೊಂಡೇವಿ ಅಂತೇಳಿ. ಅಯ್ಯೋ ಕತಿಯೇ, ನಿನ್ನ ಹೆಂಡತಿ ಹೇಳೋದು ನೋಡಿದ್ರೆ ಎತ್ತಿಗೆ ಜ್ವರ ಬರ್ಬೇಕು. ಅಲ್ಲ ನೀವೇ ಕರ್ಕೊಂಡಿರ್ತೀರಿ, ಆದರೂ ಅವಾಗ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತತಲ್ಲ. ಈಗೆಲ್ಲ ಅವ್ರ ಅವ್ನು ಗೊತ್ತಾಡಕತ್ಬಿಟ್ಟವು. ಇದ್ರಿಗೆ ಅಡ್ಡಾಡಿದ್ರೆ ಮುಗೀತು, ಆಳಕ್ಕೆ ಚಾಲೂನೇ. ಹೌದು ಅತ್ತಿಯರ, ಅದಕ್ಕೆ ನಾ ಏನು ಮಾಡಿದೆ, ಅಲ್ಲೇ ಅಡುಗೆ ಮನೆಯಾಗ ಎಲ್ಲ ಕೆಲಸ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಇದು ಏನದ ರೂಮ್ನಾಗ ಒಂದು ಪಾಪುಗ ಅದು ಇವ್ರು ತೊಗೊಂಬಂದಾರಲ್ಲ, ಅದು ಕುಂತ್ಕೊಂಡು ಹಿಂಗೆ ಒಂಥರ ಆಟ ಆಡಿಸೋದು, ಅದ್ರ ಮೇಲೆ ಮನಗಿಸಿದ್ರು ರೀ. ಈಗ ಆಗ್ಬಲ್ತು, ಬಗ್ತಾನ ಮುಂದೆ ಹಿಂಗೆ. ಆಮೇಲೆ ಹೋಳು ಮಗ್ಗಲೇ ಹೊಳ್ತಾನ, ಆ ಕಡೆ ಈ ಕಡೆ ಬೀಳ್ತಾರ್ರಿಪ್ಪ. ಅವಾಗಿತ್ತದು ಗಾವಕ್ಕಿತ್ತ ಏನು, ಈಗ ಗಾವ ಆಗ್ಬಲ್ತು. ಹೌದಾ? ಹೋಗ್ಲಿ ಬಿಡು, ಅದು ಇದ್ರಿಗೆ ಕುಂದ್ರಬೇಕು ಬಿಡ್ಲೆ. ಅತ್ತಿಯರ ಡಾಕ್ಟ್ರ್ ಏನಂದ್ರೆ? ಸೋಡಾ ಬುಡ್ಡೆ ಆದ್ಲು ನಮ್ಮವ್ವ. ಅಯ್ಯೋ ಹೌದಾ? ಅತ್ತಿಯರ ಹಂಗಾರೆ ಹುಷಾರಿದ್ದೀನಿ, ನಾನು ಚಸ್ಮಾ ಹಾಕೋರಿ. ಅಯ್ಯೋ, ಆ ಮೂಗಿನ ಮ್ಯಾಗ ಏನೋ ಕುಂತಂಗ ಆಗ್ಬಿಟ್ಟತವ ನನಗಂತೂ ಹೊತ್ತಾಗ. ಒಂದು ಸ್ವಲ್ಪ ದಿನ ಹಂಗೆ ಅನಿಸ್ತೈತಿ ಅಷ್ಟೇ. ಇದು ಏನದು, ಒಂದು ಸ್ವಲ್ಪ ದಿನ ಹಂಗೆ ಅನಿಸ್ತೈತಿ. ಬೇಕಾದ್ರೆ ಹಾಕೋರಿ ನೀವು ಡೈಲಿ, ಅವಾಗ ಅದು ಅನ್ಸಂಗೆ ಇಲ್ಲ ನೋಡ್ರಿ. ಚಸ್ಮಾಕ ಇದಕ್ಕೆ 4,500. ಹೋಗಲ್ಲ 4,500? 2 ತಿಂಗಳಿಂದ ಮನೆ ಊರಿಗೆ ಹೋಗಿದ್ನಲ್ಲ ನನ್ನ ಮೊಮ್ಮಗ, ಅಲ್ಲೇ ನಮ್ಮೂರು ಶೆಲ್ಯುಡ್ಯಾಗ ಜಾತ್ರೆಯಾಗ, ಬಸವಣ್ಣ ಜಾತ್ರೆಯಾಗ ಇದು ತೊಗೊಂಡವ, ಚಸ್ಮಾ ತೊಗೊಂಡ. ಬರೀ 50 ರೂಪಾಯಿ. ಅದಕ್ಕೆ ಚಂದ ಅಂದ್ರೆ 100 ರೂಪಾಯಿ. ಇದೇನಲ್ಲ 4,500 ರೂಪಾಯಿ? ಬೇ, ಇದು ಜಾತ್ರೆ ಚಸ್ಮಾ ಅಲ್ಲ, ನಂಬರ್ ಚಸ್ಮಾ. ಇದಕ್ಕೆ 100 ರೂಪಾಯಿ 50 ರೂಪಾಯಿ ಕೊಟ್ಟರೆ ಬರ್ತತನ ನಿಮ್ಮವನ? 2,000 3,000 ಹಿಂಗಿರ್ತಾವೆ. ಕ್ವಾಲಿಟಿ ಮೇಲೆ, ಇದ್ರ ಮೇಲೆ, ಡಿಸೈನ್ ಮೇಲೆ, ಫ್ರೇಮ್ ಮೇಲೆ ಹಿಂಗೆಲ್ಲ ಇರ್ತಾವೆ. ಇವತ್ತು ಅಲ್ಲೇ ಹಾಸ್ಪಿಟ್ಲಿಂದಾನೇ ಮಾಡಿಸ್ಕೊಂಡು ಬಂದಿದ್ದು. ಸ್ವಲ್ಪ ತುಟ್ಟಿನ ಆತು. ಅದು ನನ್ನ ಫ್ರೆಂಡ್ ನವೀನ್ ಅಂತ ಒಬ್ರು ಅದಾರ, ಅವ್ರ ಅಂಗಡಿಯಾಗ ಕೇಳಬೇಕಿತ್ತು. ನನಗಷ್ಟು ಟೈಮ್ ಇರಲಿಲ್ಲ ಅಂತೇಳಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಇರಲಿ, ಇದೊಂದು ಆದ್ಮೇಲೆ ಇನ್ನೊಂದು ಚಸ್ಮಾ ಏನಾರು ಮಾಡಿಸಿದ್ರೆ ನನ್ನ ಫ್ರೆಂಡ್ ಅಂಗಡಿಯಾಗ ಮಾಡಿಸ್ತೇನೆ. ಒಂದು 2,000 ರೂಪಾಯಿದಾಗ ಆಕತಿ. ರೊಕ್ಕಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಪ್ಪ. ಆಕಿ ಕಣ್ಣಿಗೆ ಯಾವ್ದು ಚಲೋನ ಅದನ್ನೇ ಒಂದು ಇದು ಮಾಡಿ ಎಲ್ಲ ಸಾಕ್ಬಿಡು, ಹೋಗ್ಲಿ. ನಡಿ, ಅವ ನಂಗೆ ಹೊಟ್ಟೆ ಗುರ್ರ ಅಂತ ಐತಿ. ನಡಿ ಪಾರ್ವತಿ, ತಾಟ ಎಲ್ಲರಿಗೂ. ಪಾರ್ವತಿ, ನಿಮ್ಮ ಲಕ್ಷ್ಮಿ ಆ ಮನ್ಯಾಗ ಹೊಂದ್ಕೊಂಡಾಳ? ಹ್ಞೂ ಅತ್ತಿಯರ, ಎಲ್ಲ ಹೊಂದ್ಕೊಂಡಾರ, ಆರಾಮದಾರ, ಖುಷಿಯಾಗದಾರ, ಯಾವುದು ಚಿಂತಿಲ್ಲ. ಅವ್ರನ್ನೂ ಏನಾರ ಪ್ರವಾಸಕ್ಕೆ ಕರಿಬೇಕಿತ್ತ? ತಗೋ ನೀನು ನೋಡು, ಇನ್ನು ಅವ್ರನ್ನ ಹೊಂದಿಸ್ಕೊಳಕತ್ಲ. ಸುಮ್ಮನೆ ಒಂದು ಟ್ರೈನ್ ಮಾಡಿಬಿಡಮ್ ತಗೋ. ಯಾರ್ಯಾರು ಬರ್ತೀರ ಹತ್ತಿರ ಅನ್ನಕ್ಕೆ ಬರ್ತತಾಗ. ಬೇಡ ಅತ್ತಿಯರ, ಅವ್ರೇನು ಬೇಡ, ಅವ್ರ ಫ್ಯಾಮಿಲಿ ಅವ್ರು ಬೇಕಂದಾಗ ಹೋಗ್ತಾರೆ. ಸರಿವಾ? ಅಯ್ಯೋ ಅದಕ್ಕೆಮ್ಮ ಒಂದು ಮಾತು ಕೇಳಿದೆ, ಆಕೇನು ಹ್ಞೂ ಮಾಡ್ರಿ ಅಂತಾಳಣ್ಣ. ಈಗ ನಾ ಬ್ಯಾಡ ಅಂದೆ ಅಂತ ಹಂಗೆ ಓದ್ಲಿಕ್ಕೆ, ಇಲ್ಲ ಅಂದ್ರೆ ಹ್ಞೂ ನಮ್ಮ ತಂಗಿಗೂ ಹೇಳ್ರಿ ಅಂತಿದ್ಲು. ಯೋ ಅತಿ ನೆಗೆಟಿವ್ ನಾಗಕ್ಕಂತ ಹೆಸರು ಇಡಬೇಕಿತ್ತು ನಿಂಗೆ. ಏನ ನಡಿ. ಅತ್ತಿ, ನಾನು ಜಾತ್ರೆಗೆ ಹೋಗಿದ್ದೆ ನನ್ನ ಫ್ರೆಂಡ್ಸ್ ಜೊತೆಗೆ, ಸಿದೋಡ್ ಜಾತ್ರೆಗೆ. ಅಲ್ಲಿ ಮಾವಾರಿದ್ರು ಜಾತ್ರೆಗ. ಏನೋ ಯಾವ್ದಾರು ದೋಸ್ತರ ಜೊತೆ ಹೋಗಿದ್ರ, ಏನೋ ಅವರೇ ಹೋಗಿದ್ರ? ಅಯ್ಯೋ ಅತ್ತಿ, ಅವ್ರ ಜೊತೆಗೆ ಯಾವ್ದೋ ಹೆಣ್ಮಗಳಿದ್ಲು. ಯಾರ ಗೊತ್ತಿದ್ದರು, ಆಫೀಸ್ನವರು ಅಥವಾ ಯಾರ ಪರಿಚಯದಸ್ತರು ಇರ್ಬೋದು. ಯಾರಂತ ನೋಡಿದಿ? ಇಲ್ಲ, ನೋಡೋಕ್ಕೆಲ್ಲೇ ಹೋದೆ. ಇದು ಮಾತಾಡ್ಸೋಣ ಅಂತ ಮುಂದೆ ಹೋದೆ. ಅಷ್ಟ್ರಾಗ ತಲೆ ಮ್ಯಾಗ ಸೆರಗು ಬೇರೆ ಇತ್ತು. ಹಳ್ಳಿ ಹೆಂಗ್ಸ್ಕೊಂಡಂಗೆ ಕಂಡ್ಲಪ್ಪ. ಸಿಟನಕ್ಕಿದ್ದಂಗೆ ಇದ್ದಿದ್ದಿಲ್ಲ, ತಲೆ ಮ್ಯಾಗ ಸೆರಗಿತ್ತು. ಯಾರು ಏನು ಮಕ್ಕ ಕಾಣಲಿಲ್ಲ. ನಾನು ನನ್ನ ಫ್ರೆಂಡ್ಸ್ ಇದ್ರಲ್ಲ, ಮತ್ತು ಮುಂದೆ ಹೋಗಿ ಮಾತಾಡ್ಸಲಿಲ್ಲ. ಯಾಕೆ ಬೇಕಾ ತಡಿ ಅಂತ ಸುಮ್ಮನಾದೆ. ಮತ್ತು ಏನಾರ ಬೇರೆ ಸಮಥಿಂಗ್ ಇರ್ಬೋದು ಅಂತ.
ಏನಾರ ಬೇರೆ ಸಮಥಿಂಗ್ ಅಂದ್ರೆ ಏನರ್ಥ ಆ ಹಂಗಲ್ಲ ಅತ್ತಿಯರ ಅದು ಯಾರ ಏನೋ ಗೊತ್ತಿಲ್ಲಲ್ಲ ಮುಂದೆ ಹೋಗಿ ಮಾತಾಡಿಸಿ ಹಿಂದಾಗಡೆ ಬ್ಯಾಡ್ ತಡಿ ಅಂತ ಸುಮ್ಮನಾದೆ ಕೇಳ್ತಾನೆ ತಡಿ ಇವತ್ತು ನಿಮ್ಮ ಮಾವ ಬರಲಿ ಯಾರಂತೇಳಿ ಓ ಅತ್ತಿ ಜೊತೆಗೆ ಹೋಗಿದ್ರು ಏನೋ ಮಾವರು ಛೇ ಎಂಥ ಕೆಲಸ ಆಯ್ತು ಏನು ಮಾಡೋದೀಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ ಅತ್ತಿಯರ ಅತ್ತಿಯರ ಇತ್ತಿತ್ತಾಗ ನೀವು ಯಾಕೋ ನನ್ನ ಮೇಲೆ ಮೊದಲು ನಂಗೆ ಪ್ರೀತಿಯಿಂದ ಇರೋದೇ ಇಲ್ಲ ಏನು ಮಾಡೇನೆ ನಾನು ನಿನಗೆ ಅಂದರೆ ಅಲ್ಲ ನೀವು ಯಾಕೋ ಅಷ್ಟು ಮೊದಲಿನಷ್ಟು ಚೆನ್ನಾಗಿ ಮಾತಾಡಲ್ಲಪ್ಪ ಒಂಥರ ಹೆಂಗಂದರೆ ಆಕಿನೇ ಮುಖ್ಯ ಅನ್ನೋ ರೀತಿ ಇರ್ತೀರಿ ಇತ್ತಿತ್ತ ಮೊದಲು ಆಕಿನ ಕಂಡ್ರೆ ಸೇರ್ತಿದ್ದಿಲ್ಲ ಈಗ ಆಕಿ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನನ್ನ ಜೊತೆಗೆ ಅಷ್ಟೊಂದು ಇದು ಇಲ್ಲ ಅಷ್ಟಕ್ಕಷ್ಟೇ ಅಲ್ಲ ಅಷ್ಟಕ್ಕಷ್ಟೇ ಕತ್ತಿ ನಿಂದೊಂದು ತಗ ಹಂಗೇನಿಲ್ಲ ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ ಏನಪ್ಪ ಇಂಥವು ಅಂತೀರಿ ಅದು ನೋಡಿದ್ರೆ ಮೊನ್ನೆ ಪಾರ್ಟಿ ಒಳಗೆ ಅಕ್ಕಿನ್ನೇ ಎಷ್ಟು ಮಾತಾಡ್ಸಾತಿದ್ರಿ ಆಕಿನ ನಿಮ್ಮ ಫ್ರೆಂಡ್ಸಿಗೆಲ್ಲ ಪರಿಚಯ ಮಾಡಿಕೊಟ್ರಿ ನಾನು ಪರಿಚಯ ಮಾಡಿಕೊಟ್ರನ ನೀವು ಅಯ್ಯ ಹುಚ್ಚುಡುಗಿ ಪರಿಚಯ ಮಾಡಿಕೊಟ್ರಿ ಅನ್ನೋಕ್ಕೇನೈತಿ ಪರಿಚಯ ಮಾಡ್ಕೊಡಕ್ಕೆ ನಿನ್ನೆಲ್ಲರೂ ಗೊತ್ತಲ್ಲ ಎಲ್ಲರಿಗೂ ಪರಿಚಯ ಮಾಡಿಸಿನಲ್ಲ ನಾನು ಅಕ್ಕಿ ನೀನು ಮಾಡಿಸಿದ್ದಿಲ್ಲ ಅದಕ್ಕೆ ಮಾಡಿಸಿದೆ ಅಷ್ಟೇ ಕತೆ ಅದಕ್ಕೂ ಬೇಜಾರಕ್ಕಾರಣ ಏನಪ್ಪ ಆಗಲಿ ಬಿಡ್ರಿ ಹೋಗ್ಲತ್ತ ನನಗೆ ಅದಲ್ಲ ಈಗ ನಿಮ್ಮ ಮಾವನ ಜೊತೆಗಿದ್ದವ್ರು ಯಾರು ಅಂತ ನೀ ಯಾರು ಅಂತ ಕರೆಕ್ಟಾಗಿ ನೋಡಲಿಲ್ಲನ ಸರಿಗಿತ್ತು ಆದರೆ ಆ ಹೆಣ್ಮಗಳ ಜೊತೆಗೆ ಮಾವರು ಭಾಳ ಕ್ಲೋಸ್ ಆಗಿದ್ರಪ್ಪ ಅತ್ತೇರ ಒಂದು ಮಾತು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಅಲ್ಲ ಈ ಮಾತು ನಾನೇ ನಿಮಗೆ ಬೇಜಾರಾಗೋಕ್ಕೆ ಹರ್ಟ್ ಆಗಲಿ ಅಂತ ಹೇಳ್ತಾ ಇರೋದಲ್ಲ ಜಸ್ಟ್ ಹೇಳ್ತಾ ಇರೋದಷ್ಟೇ ಹಿಂದಕ್ಕೊಮ್ಮೆ ಅಷ್ಟೊಂದೆಲ್ಲ ದುಡ್ಡಿದಾತಲ್ಲ ಮಾವರೇನಾದರೂ ನಿಮಗೆ ಮೋಸ ಮಾಡ್ತಾ ಇರ್ಬೋದಾ ಅಂತ ಇಲ್ಲಡ ಅವ್ರು ಯಾವತ್ತು ನನಗೆ ಮೋಸ ಮಾಡ್ಬೇಕಂತ ಅನ್ಕೊಂಡಿಲ್ಲ ನೀ ಸುಮ್ಮನೆ ಇಂಥವೆಲ್ಲ ಹೇಳ್ಬೇಡ ಹಂಗಲ್ಲತ್ತೀರ ನಾನು ಅದೆಲ್ಲ ಹೇಳಿದ್ದೆ ಮೋಸ ಮಾಡ್ಬೇಕಂತ ಅನ್ಕೊಂಡಿಲ್ಲ ಕರೆ ಆದರೂ ಸ್ವಲ್ಪ ಇತ್ತಿತ್ತಾಗ ಯಾಕೆ ಒಂಚೂರು ಹಾವಭಾವ ಬದಲಾಗಿತ್ತಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಹೋಗಲಿ ಬಿಡ್ರಿ ಅದಕ್ಕೆ ಯಾಕೆ ಬೇಜಾರಕ್ಕಿರಿ ನೀವೇ ಯೋಚನೆ ಮಾಡಿರಿ ಆಮೇಲೆ ಅತ್ತೀರ ನೀವು ಮಠಕ್ಕೆ ಹೋಗಿದ್ರ ಅಂತ ಕೇಳಬೇಡ್ರಿ ಮಾವರ್ನ ಅಲ್ಲ ಎಲ್ಲಿ ಹೋಗಿದ್ರಿ ಫೋನ್ ಹಚ್ಚಿದ್ರೆ ಎಬ್ಸ್ಲೇ ಇಲ್ಲ ಅಂತ ಕೇಳ್ರಿ ಮಾವರ್ನ ಮಠದಾಗ ನೋಡಿರೋ ವಿಚಾರ ಅವ್ರಿಗೆ ಗೊತ್ತಿಲ್ಲ ನಾನು ಮುಂದೋಗಿ ಮಾತಾಡ್ಸಿಲ್ಲ ನೀವು ಎಲ್ಲಿ ಹೋಗಿದ್ರಿ ಅಂತ ಕೇಳ್ರಿ ಹಂಗೆ ಅಷ್ಟಾಗಿದ್ರೆ ಅವರೇ ಹೇಳ್ತಾರೆ ಇಲ್ಲ ಅಂದರೆ ಬೇರೆ ಏನಾರ ಹೇಳ್ತಾರೆ ಅಲ್ಲೇ ಗೊತ್ತಾಕೈತಲ್ಲ ಆಯ್ತು ಕೇಳ್ತೀನಿ ಏನ ಆದರೆ ಒಂದು ತಿಳ್ಕೊ ನಿಮ್ಮ ಅಪ್ಪನ ಥರ ನನ್ನ ಗಂಡ ಅಲ್ಲ ನೀವು ಎಲ್ಲದಕ್ಕೂ ನಮ್ಮಪ್ಪನೇ ಯಾಕೆ ಕೇಳೋದು ಅಂತ ನಮ್ಮಪ್ಪಗೂ ಇದಕ್ಕೂ ಏನು ಸಂಬಂಧ ಐತ್ರಿ ಅತ್ತಿಯರ ಅದೇ ಬೇರೆ ವಿಷಯ ಇದೇ ಬೇರೆ ವಿಷಯ ನೀವು ಎಲ್ಲ ಬಿಟ್ಕೊಟ್ಟು ಅಲ್ಲಿ ಹೋದ್ರೆ ನೀವು ಹಂಗೆಲ್ಲ ಮಾತಾಡಬೇಡ್ರಿ ಅತ್ತಿಯರ ಅದೆಲ್ಲ ಇಲ್ಲ ಸುಮ್ಮನೆ ಅಲ್ಲ ಇದು ಯಾವುದೋ ಒಂದು ಇದಕ್ಕೆ ನೀವು ಹೋಗಿ ಅದ ಹೇಳಕತ್ತಿರದ ನಿಮ್ಮ ಅಪ್ಪ ನಂಗಲ್ಲ ನನ್ನ ಗಂಡ ಆದರೂ ನಿನ್ನ ಸಲ ವಿಚಾರಿಸ್ತೇನೆ ಎಂದೆ ಮಾತಿಗೆ ಮುಂಚೆ ಇಂಥದ್ದು ಮಾತಾಡೋದೊಂದು ಕಲ್ತಾಳಕ್ಕೆ ನಮ್ಮ ಅತ್ತಿ ಇರಲಿ ವಿಚಾರಿಸ್ಲಿ ನೋಡೋಣ ಆನೆಸ್ಟಾಗಿದ್ದರೆ ಓಕೆ ಇಲ್ಲಾಂದರೆ ತನಗೆ ಗೊತ್ತಾಗತ್ತಲ್ಲ